ಹಾಗೂ ನನ್ನ ಸಹೋದ್ಯೋಗಿಗಳು, ಭಾವಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ರವರೇ, ಹಾಗೆ ಇಲ್ಲಿನ ಕ್ರಿಯಾಶೀಲ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಯೋಗಾನಂದ್ ರವರೇ, ನನ್ನ ಹಿರಿಯರು ಮತ್ತೆ ಗ್ರಾಮ ಪಂಚಾಯತ್ ಹಾಗೂ ಎಲ್ಲ ಸಮುದಾಯ ಆರೋಗ್ಯಾಧಿಕಾರಿಗಳ ಜೊತೆ ವಿಶೇಷವಾಗಿ ಕೆಲವರು ಇವೆಲ್ಲ ಮಾಡ್ತಾ ಇದಕ್ಕೆ ಏನ್ ಮಾಡಕ್ ಕೆಲಸ ಇಲ್ವ ಅನ್ನೋ ತರನು ಅನ್ಕೊಳ್ತಾರೆ. ಈ ಕೆಲಸಕ್ಕೆ ನನ್ನ ಕಾಳಜಿ ಏನು ಅಂತಂದ್ರೆ ಇವತ್ತು ಆರೋಗ್ಯದ ನಿರ್ಲಕ್ಷ್ಯದಿಂದ ನಾವು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಿದ್ರಿಂದ ಇವತ್ತು ಸಾಕಷ್ಟು ಪ್ರಾಣಹಾನಿ ಆಗ್ತಾ ಇದೆ. ಅದನ್ನ ಎಲ್ರಿಗೂ ಕೂಡ ಆರೋಗ್ಯದ ಸಮಸ್ಯೆ ಇದೆ, ಕೆಲವರಿಗೆ ಇರುತ್ತೆ, ಅದನ್ನ ನಾವು ನೋಡ್ಸ್ಕೊಂಡಿರಲ್ಲ. ಮುಖ್ಯವಾಗಿ ಏನ್ ಮೇಡಮ್ ಹೇಳಿದ್ರು ಸ್ಕ್ರೀನಿಂಗ್ ಅಂತ ಹೇಳಿ, ಪ್ರತಿಯೊಬ್ಬ ಮನುಷ್ಯನು ಕೂಡ 30 ವರ್ಷ ದಾಟಂತ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸಾಮಾನ್ಯವಾಗಿ BP ಶುಗರ್ನ ಸ್ಕ್ರೀನಿಂಗ್ ಮಾಡಿಸ್ತಕ್ಕಂಥದ್ದು ಅವ್ರ ಆಯಸ್ಸನ್ನು ಹೆಚ್ಚು ಮಾಡುತ್ತೆ. ಇವತ್ತು ಅದರಿಂದ ಅಡ್ಡ ಪರಿಣಾಮಗಳು ಜಾಸ್ತಿ ಆಗ್ತಾ ಇದೆ. ನಾನು ನೋಡ್ತಾ ಇದ್ದೀನಿ, ಅವ್ರಿಗೆ ನಾನು ಎಲ್ಲರನ್ನೂ ಸಾಮಾನ್ಯ ಕೇಳ್ತಾ ಇರ್ತೀನಿ, ಒಂದು 50 ವರ್ಷ ದಾಟ್ತವ್ರನ್ನ BP ಇದೆಯಾ, ಶುಗರ್ ಇದೆಯಾ, ಯಾವಾಗ ಟೆಸ್ಟ್ ಮಾಡಿಸಿದ್ರ ಅಂತ ಸಾಮಾನ್ಯವಾಗಿ ಕೇಳ್ತೀನಿ. ಅವ್ರೆಲ್ಲರೂ ಹೇಳ್ತಾರೆ, ಸರ್ 3 ತಿಂಗಳಿಗೆ ಒಂದ್ಸಲ ಮಾಡ್ತಿದ್ರು ಸಾಕಲ್ವಾ. ಆಮೇಲೆ ಬಹಳಷ್ಟು ಸಲ ಎಲ್ಲರ ಜೊತೆ ಜಗಳ ಮಾಡ್ತೀವಿ. ಏನ್ ಹೇಳ್ತಾರೆ ಅಂದ್ರೆ BP ಇರುತ್ತೆ, BPಗೆ ಟ್ಯಾಬ್ಲೆಟ್ ತಗೋತಾರೆ ಮೇಡಮ್, ನೀವು ಕೊಟ್ಟು ಕಳಿಸ್ತೀರಾ, ನೀವು ಕೊಟ್ಟಿದ್ದು ಎಷ್ಟು ಮಾತ್ರ 15 ತಿಂಗಳಿಗೆ ಕೊಡ್ತೀರಾ ಅಷ್ಟೇ ತಗೊಳ್ಳೋದು, ಅದ್ರ ಆಚೆಗೆ ತಗೊಳ್ಳೋದು. ಯಾಕೆ ಅಂತಂದ್ರೆ ಆಶಾ ವರ್ಕರ್ಸ್ ಹತ್ರ ಹೋಗ್ತಾರೆ ಅಥವಾ CHC ಆಫೀಸ್ಗೆ ಹೋಗ್ತಾರೆ, ಅಲ್ಲಿ BP ನಾರ್ಮಲ್ ಅಂದ್ರೆ ನೆಕ್ಸ್ಟ್ ಡೇ ಮಾತ್ರೆ ತಗೊಳ್ತಾ ಇಲ್ಲ. ಯಾಕೆಂದ್ರೆ ನಾವು ಇವತ್ತು ಮಾತ್ರೆ ತಗೊಳ್ಳೋದು ಎಷ್ಟು ಮುಖ್ಯನೋ ಅದ್ರ ಹತ್ರಷ್ಟು ಮುಖ್ಯ ಆ ರೋಗದ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು, ಜಾಗೃತಿಯಿಂದ ಇರ್ತಕ್ಕಂಥದ್ದು ಬಹಳ ಮುಖ್ಯ. ಇವತ್ತು ಸರ್ಕಾರ 3 ಬಹಳ ಮುಖ್ಯವಾದ ಮೂಲಭೂತ ಸಮಸ್ಯೆಗಳು ಜೊತೆಗೆ ಕರ್ತವ್ಯ. 1 ಅನ್ನ, 2ನೇದು ಆರೋಗ್ಯ, 3ನೇದು ಅಕ್ಷರ. ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಮನುಷ್ಯನಿಗೆ ಊಟ ಬೇಕು, ಅನ್ನ ಬೇಕು. ಅದಕ್ಕೂ ಕೂಡ ಸರ್ಕಾರ ಉಚಿತವಾಗಿ ನಮ್ಮ ಮನೆ ಬಾಗಿಲಿಗೆ ಅನ್ನ ಭಾಗ್ಯದ ಮುಖಾಂತರ ವ್ಯವಸ್ಥೆ ಮಾಡ್ತೇವೆ. 2ನೇದು ಆರೋಗ್ಯ. ಇವತ್ತು ಆರೋಗ್ಯದ ಬಗ್ಗೆ ಎಷ್ಟೆಷ್ಟು ಸ್ಕೀಮ್ಗಳಿನ್ನೋದನ್ನ ನಾನು ಅನ್ಕೊಳ್ತೀನಿ. ಇವತ್ತು ಏನೂ ಬೇಕಿಲ್ಲ, ಬೆಳಗ್ಗೆ ಎದ್ದು ನೀಟಾಗಿ ಬ್ರಷ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ರೆ ಸಾಕು, ಎಲ್ಲವೂ ಕೂಡ ಅಲ್ಲೇ ಸಿಗುತ್ತೆ. ಯಾಕೆಂದ್ರೆ ನಾನು ಬರೀ ಬಾಯಿ ಮಾತಾಡಿ ಹೇಳ್ತಿಲ್ಲ, ನಾನು ಸಾಕಷ್ಟು ಇವರಿಗೆಲ್ಲ ತೊಂದರೆ ಕೊಡ್ತೇವೆ. ಯಾರಾದ್ರೂ ಪೇಷಂಟ್ಸ್ ಬಂದ್ರೆ, TB ಪೇಷಂಟ್ಸ್ ಬಂದ್ರೆ ಯಾರು ಕೇರ್ ತಗೋಬೇಕು, ಏನ್ ಮಾಡಬೇಕು, ಈ ತರದ್ದು ಏನಾದ್ರು ಹೈಯರ್ ಟ್ರೀಟ್ಮೆಂಟ್ ಹೋಗ್ಬೇಕು ಅಂದ್ರೆ ಏನ್ ಮಾಡಬೇಕು, ಸ್ಥಳೀಯವಾಗಿ ಏನ್ ಸವಲತ್ತು ಸಿಗುತ್ತೆ ಅನ್ನೋದಕ್ಕೆ ಬಹಳಷ್ಟು ಚರ್ಚೆ ಮಾಡಿ ಸಾಕಷ್ಟು ಸವಲತ್ತುಗಳನ್ನ ಕೊಡ್ತಾ ಇದೆ. ಇವತ್ತು ನನ್ನ ಪ್ರಕಾರ ದುಡ್ಡೇ ಬೇಕಿಲ್ಲ, ಮನುಷ್ಯನ್ಗೆ ಬದುಕಕ್ಕೆ ದುಡ್ಡೇ ಬೇಕಿಲ್ಲ, ಶ್ರಮ ವಹಿಸ್ಬೇಕು, ಒಂದಷ್ಟು ಎಚ್ಚರಿಕೆ ವಹಿಸ್ಬೇಕು. ಸರ್ಕಾರ ಅಷ್ಟು ಅನುಕೂಲ ಮಾಡಿಕೊಡ್ತಾ ಇದೆ. ಈಗ ಲಾಳನ್ಕೆರೆ ಅದರೊಳಗೂ ನಮ್ಮ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು 25 ಹಳ್ಳಿಯವರು ಇದೆಯಲ್ಲ ಸರ್, ನಿಜವಾಗ್ಲೂ ಕೂಡ ಪುಣ್ಯವಂತರು ಮೇಡಮ್. ನಾವು LKG ಇಂದ MBBS MD ಮಾಡೋರ್ಗೂ ಕೂಡ ಏನಾದ್ರು ಎಜುಕೇಶನ್ ಬೇಕು ಅಂದ್ರೆ ಅದು ಚೆನ್ನಾಗಿ ಓದಿದ್ರೆ ಅಷ್ಟೇ. 35 ತಗೊಂಡ್ಬಿಟ್ಟು ನನಗೆ ಸೀಟ್ ಕೊಡ್ಲಿಲ್ಲ ಅಂತಕ್ಕಂಥದ್ದಲ್ಲ. 2ನೇ ವಿಚಾರಕ್ಕೆ ಬರ್ತೀನಿ, ಆರೋಗ್ಯ ಆಯ್ತು, ಅಕ್ಷರದ ಮೇಡಮ್. LKG to MBBS ಓದಲಿಕ್ಕೆ ಎಲ್ಲ ಅನುಕೂಲಗಳಿದೆ. ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಭಾವಂತ ಶಿಕ್ಷಕರಿದ್ದಾರೆ, ಉಪಯೋಗಿಸ್ಕೊಳ್ತಾ ಇಲ್ಲ. ಸರ್ಕಾರ ಈಗ ಹೇಳಿದ್ರು, ಇವನ್ ನೋಡ್ಬಿಟ್ರೆ ಇವು ಇದೆ ಅಂದ್ರೆ ಚೆನ್ನಾಗಿಲ್ಲ ಅಂತ. ಯಾಕಂದ್ರೆ ಇದರ ರ್ಯಾಪರ್ ಚೆನ್ನಾಗಿಲ್ಲ ಅಷ್ಟೇ, ಕಾಮನ್ ಆಗಿದೆ. ಈಗ ಪ್ರೈವೇಟ್ನವ್ರು ಕೊಡ್ತಕ್ಕಂಥದ್ದು ಕಲರ್ ರ್ಯಾಪರ್ ಇರುತ್ತೆ, ಅದಕ್ಕೆ ಮಾರು ಹೋಗ್ತೀವಿ. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಕರೇ ಇಲ್ಲ, ಬಿಲ್ಡಿಂಗ್ ಚೆನ್ನಾಗಿರುತ್ತೆ, ನಮ್ಮ ಮಕ್ಕಳು ಬಸ್ಸಲ್ಲಿ ಹೋಗ್ತೀವಿ, ಮಾರು ಹೋಗ್ತಾ ಇದೀವಿ. ಹಾಗಾಗಿ ಇವತ್ತು ಪ್ರೈವೇಟ್ ಕ್ಲಿನಿಕ್ಗಳು ಬಹುಶಃ ಇವಾಗೆಲ್ಲ ಒಂದು 50% ಮುಚ್ಚೋ ಮಟ್ಟಕ್ಕೆ ಬಂದಿದೆ, ಏನು ಲಾಭ ಸಿಗ್ತಿಲ್ಲ. ಯಾಕೆಂದ್ರೆ ಸರ್ಕಾರಿ ಆಸ್ಪತ್ರೆ ಇರ್ತಕ್ಕಂಥ ವೈದ್ಯರು, ದಾದಿಯರು, ನಮ್ಮ ಆಶಾ ವರ್ಕರ್ಸ್ ಶ್ರಮ ವಹಿಸಿ ಮನೆ ಮಕ್ಕಳಿಗೆ ಆರೋಗ್ಯದ ವ್ಯವಸ್ಥೆಯನ್ನು ಕೊಂಡೊಯ್ತಾ ಇದೆ. ಆ ಕಾರಣಕ್ಕೆ ಒಂದಷ್ಟು ಈ ಸಮಾಜದಲ್ಲಿ ಆರೋಗ್ಯದ ಸಮಸ್ಯೆ ಸುಧಾರಿಸಿದೆ ಅಂತ ನಾನಂದು ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಸರ್ಕಾರ ಇಷ್ಟೆಲ್ಲ ಸವಲತ್ತು ಕೊಟ್ಟಿರುವಾಗ ನೀವೇನಿಲ್ಲ, ಈಗ ಇಲ್ಲಿದ್ದೀರಾ, ಎಲ್ಲೋ ದನ ಕಟ್ಟಕ್ಕೆ ಬರ್ತಾ ಇರ್ತೀರಾ, ಅದು ಇದ್ರ CHO ಆಫೀಸ್ ಇದೆ, ಅಲ್ಲ ಆರೋಗ್ಯ ಕೇಂದ್ರ ಇದೆ, ಅಲ್ಲಿ ಹೋಗಿ ಒಂದು 2 ನಿಮಿಷ ಬೆಳಿಗ್ಗೆನೇ ಇದ್ದು ತಿಂಡಿ ತಿನ್ನೋದಕ್ಕೆ ಮುಂಚೆ ಒಂದ್ಸಲ ಶುಗರ್ ಟೆಸ್ಟ್ ಮಾಡಿಸ್ಕೊಂಡು BP ಟೆಸ್ಟ್ ಮಾಡಿಸ್ಕೊಂಡ್ರೆ ಏನ್ ಕಳ್ಕೊಳ್ತೀವಿ? ನಮ್ಮಲ್ಲಿ ಅದೇ ಕಷ್ಟ ಮನುಷ್ಯಂಗೆ ಊಟ, ನಿದ್ದೆ, ಸ್ವಲ್ಪ ಅದನ್ನ ಹುಷಾರಾಗಿ ಜೋಪಾನ ನೋಡ್ಕೊಂಡ್ರೆ ಕಾಯಿಲೆ ಕಡಿಮೆ ಆಗುತ್ತೆ. ಜೊತೆಗೆ ಇವತ್ತು ಏನಾಗಿದೆ ಅಂದ್ರೆ ಮೇಡಮ್ ಹೇಳಿದ್ರು, ಇವತ್ತು ಯಾರು ಶ್ರಮ ವಹಿಸಂಗಿಲ್ಲ, ಬಹಳಷ್ಟು ಶ್ರೀಮಂತರಾಗಬೇಕು, ಶ್ರಮ ಪಡಂಗಿಲ್ಲ. ಅಂದ್ರೆ ದೈಹಿಕ ಶ್ರಮ ನಾವು ಯಾರು ಪಡ್ತಾ ಇಲ್ಲ, ಮಾನಸಿಕ ಶ್ರಮದಿಂದಾಗಿ ಹೆಚ್ಚು ಮಾನಸಿಕ ಒತ್ತಡಗಳಿಂದ ಕಾಯಿಲೆಗಳು ಬರ್ತಾ ಇದೆ ಹೊರತು ಈಗ ನಿಜವಾಗ್ಲೂ ಕೂಡ ಈ ಊರಲ್ಲಿ ಆಕ್ಟಿವ್ ಕೆಲಸ ಮಾಡ್ಕೊಂಡು ಎಮ್ಮೆ ಮೇಯಿಸ್ಕೊಂಡು ದನ ಮೇಯಿಸ್ಕೊಂಡು 10 ಸರಿ ಬಾವಿ ನೀರು ಸೇದೋಗಿ ಯಾರನ್ನು ಕೂಡ BP ಇರ್ತಿಲ್ಲ, ಶುಗರ್ ಇರ್ತಿಲ್ಲ, ಆರೋಗ್ಯ ಇರ್ತಿಲ್ಲ. ಅಂದ್ರೆ ಇಲ್ವೇ ಇಲ್ಲ ಅಂತಲ್ಲ, ಪ್ರಮಾಣ ಕಡಿಮೆ ಇತ್ತು. ಯಾವಾಗ ನಾವು ದೈಹಿಕವಾಗಿ ಶ್ರಮವನ್ನು ಕಡಿಮೆ ಮಾಡಿದ್ವೋ ಒಂದು ಬೇಕು ಅಂದ್ರೆ ಒಂದು ಕಳ್ಕೋಬೇಕು. ಇದು ಈ ಪ್ರಕೃತಿಯ ಈ ಜಗದ ಸೃಷ್ಟಿ ನಿಯಮ. ಹಾಗಾಗಿ ನಾವೆಲ್ಲರೂ ಕೂಡ ನಾವು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಸರ್, ನಾನು ಇಲಾಖೆಯವರಲ್ಲಿ ನಾನು ಮತ್ತೊಮ್ಮೆ ಮನವಿ ಏನು ಅಂತಂದ್ರೆ, ಕೆಲವ್ರಿಗೆ ಅದನ್ನ ಹೇಳಿದಾರೆ ಸರ್, ಇವತ್ತು ನಮ್ಮೂರಿನಲ್ಲಿ 3 ತಿಂಗಳಿಂದ ಈಚೆಗೆ 4 ಜನಕ್ಕೆ ಸ್ಟ್ರೋಕ್ ಆಗಿದೆ. 4 ಜನಕ್ಕೆ. ಕಾರಣ ಏನು ಅಂದ್ರೆ
BP ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾ ಅದು ನಮ್ಮಂತವ್ರು ನಮ್ಮ ವಯಸ್ಸಲ್ಲಿ ಇದ್ದವರಲ್ಲ 30 ರಿಂದ 50ರವರೆಗೆ ಸ್ಟ್ರೋಕ್ ಆಗಿದೆ. ಯಾಕಾಗಿದೆ ಅಂದ್ರೆ BP ಬಗ್ಗೆ ಕಾಳಜಿ ವಹಿಸಲ್ಲ. BP ಜಾಸ್ತಿ ಆಗುತ್ತೆ ಅಥವಾ BP ಜಾಸ್ತಿ ಆಗಿ BP ಕಂಟ್ರೋಲಿಗೆ ಬಂತು ಅಂದ್ರೆ ಮಾತ್ರೆ ತಗೊಳ್ಳೋದನ್ನ ನಿಲ್ಲಿಸ್ತೇವೆ. ಆಮೇಲೆ ಶುಗರ್ ಒಂದ್ಸಲ ಬಂದ್ರೆ ಹೋಗಲ್ಲ ಅಂತ ಗೊತ್ತು, ಆದ್ರೂ ಕೂಡ ಅದ್ರ ಬಗ್ಗೆ ಭಯ ಬೇಡ. ನಾನು ಯಾವಾಗ್ಲೂ ಹೇಳ್ತಕ್ಕಂಥದ್ದು ಯಾವುದೇ ಕಾಯಿಲೆ ಬಗ್ಗೆ ಎಚ್ಚರ ಇರಬೇಕು, ಭಯ ಇರಬಾರ್ದು. ಶುಗರ್ ಬಂದಿದೆ ಅಂದ್ರೆ ಏನೋ ಆಗೋಯ್ತು ಅನ್ನೋದಲ್ಲ, ಅದನ್ನ ಮನಸ್ಸಿಗೆ ತಗೊಳ್ಳೋದಲ್ಲ, ಅದ್ರ ಬಗ್ಗೆ ಕೇರ್ ತಗೋಬೇಕು. ಕನಿಷ್ಠ 15 ದಿನಕ್ಕೊಂದ್ಸಲ ಹೋಗಿ BP ಶುಗರ್ ಟೆಸ್ಟ್ ಮಾಡಿಸಿ. ಅದರಲ್ಲೂ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ರೆ ನೀವು ಹೋಗಿ ದಯವಿಟ್ಟು ಪಕ್ಕದಲ್ಲಿ ನೋಡಿ, ಎಷ್ಟು ಅದೃಷ್ಟವಂತರು ಲಾಣಿಕೆರೆ ಸುತ್ತಮುತ್ತ ಜನ ಅಂದ್ರೆ PH ಇದೆ, 5 ಕಿಲೋಮೀಟರ್ ಅಲ್ಲಿ CH ಇದೆ, ಆಚೆಗೆ 15 ಕಿಲೋಮೀಟರ್ ಹೋದ್ರೆ ಚುಂಚನಗಿರಿ ಆಸ್ಪತ್ರೆ ಇದೆ, ಎಲ್ಲವೂ ಕೂಡ ಇಲ್ಲೇ ಸಿಗುತ್ತೆ. ದಯವಿಟ್ಟು ಯಾವ ಕಾಯಿಲೆ ಬಂದ ತಕ್ಷಣ ಯಾರು ಸಾಯಲ್ಲ. ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾರು ನಿಮ್ಗೆ ಹೇಳಿದ್ರಲ್ಲ, ಯಾರು ಹೇಳಿದ್ರು ಅಂತ, ಅವ್ರಿಗೆ MBBS ಮಾಡಿದಾರ, ಅವ್ರ ಮೇಲೆ ರಿಸರ್ಚ್ ಮಾಡಿದಾರ, ಅಂತವ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಅವರಿಂದ ಏನು ಆಗಲ್ಲ. ಎಳ್ಳಿಕಟ್ಟೆ ಮುಂದೆ ಭಾಷಣ ಮಾಡ್ತಾರಲ್ಲ, ಅವರಿಂದ ಸಮಾಜಕ್ಕೆ ಏನು ಲಾಭ ಇಲ್ಲ, ನಷ್ಟನೇ. ಅವರಿಂದ ಏನೇನು ಈ ಸಮಾಜಕ್ಕೆ ಉಪಯೋಗ ಇಲ್ಲ. ದಯವಿಟ್ಟು ಅಂತವ್ರ ಮಾತನ್ನ ಕಿವಿಗೆ ಹಾಕಬಿಡಿ. ಹಾಗಾಗಿ ನಿಮ್ಗೇನಾದ್ರು ಸಮಸ್ಯೆ ಇದೆ, ನೇರವಾಗಿ ಡಾಕ್ಟರ್ ಹತ್ರ ಹೋಗಿ, ನಿಮ್ ಸಮಸ್ಯೆ ಪರಿಹಾರ ಆಗುತ್ತೆ. ನೀವು ಇಲ್ಲಿ ಯಾರ ಹತ್ರ ಕೇಳ್ಕೊಂಡ್ಬಿಟ್ರೆ ನಿಮ್ ಕಾಯಿಲೆ ಡಬಲ್ ಆಗುತ್ತೆ. ಮಾನಸಿಕವಾಗಿ ನಿಮ್ ಕಾಯಿಲೆ ಹೆಚ್ಚಾಗಿ ನಿಮ್ ಮತ್ತೆ ಇನ್ನಷ್ಟು ಕುಗ್ಗುವಷ್ಟು ಮಟ್ಟಕ್ಕೆ ಮಾಡ್ತಾರೆ. ಜೊತೆಗೆ ನಾನು ಹೇಳ್ತಕ್ಕಂಥದ್ದು ಆರೋಗ್ಯ ಇಲಾಖೆಯಲ್ಲಿ ಮತ್ತೊಮ್ಮೆ ನನ್ನ ಮನವಿ, ಈ ತರ ಎಲ್ಲ ಕ್ಯಾಂಪ್ಗಳು ಕನಿಷ್ಠ 3 ತಿಂಗಳಿಗೆ ಒಂದ್ಸಲ ನಡೆದ್ರೆ ಒಂದಷ್ಟು ಇದನ್ನ ಆರೋಗ್ಯದ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ಸಾಧ್ಯ. ಜೊತೆಗೆ ಇವತ್ತು ನಾನು ಈಗ ಯಾವ್ದೋ ಕಾರ್ಯಕ್ರಮಕ್ಕೆ ಹೋದಾಗ ಮಾತಾಡಿದಾಗ ಮಾಡ್ಬೇಕು ಅಂತ ಬಹಳ ಸಂತೋಷದಿಂದ ಒಪ್ಪಿ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಆರೋಗ್ಯ ಇಲಾಖೆಯವರಿಗೆ ಮತ್ತು ಎಲ್ಲರಿಗೂ, ವಿಶೇಷವಾಗಿ ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ಆಶಾ ಕಾರ್ಯಕರ್ತರು ಎಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸಿ, ದಯವಿಟ್ಟು ಮುಂದೆ ಯಾವುದೇ ಕಾರ್ಯಕ್ರಮಗಳು ಈ ತರ ಕ್ಯಾಂಪ್ ಆದ್ರೆ ಬಂದು ಉಪಯೋಗಿಸ್ಕೊಳ್ಳಿ. ಆಮೇಲೆ